ಅಂದೇ ಕತ್ತರಿ ಕಳೆಯುವುದು. ಅಂತಹ ಭವ್ಯವಾದ ಬೆಳಕನ್ನು ನಿನ್ನ ದಿವ್ಯವಾದ ಗರ್ಭದಲ್ಲಿಟ್ಟುಕೊಂಡು ಜಗದ ಜನರಿಂದ ಝೇಂಕಾರ ಹೊಂದುತ್ತಿರುವಿ. ನನ್ನ ಮನಸ್ಸಿನ ಮನದಟ್ಟು ಕಡಿಮೆಯಾಗಲು ನಿನ್ನ ನಾಮವೇ ನನಗೆ ಮುಖ್ಯ, ಅದುವೇ ನನಗೆ ಸತ್ಯ. ದೇವ ಭಾನುತಿಲಕ, ನಿನ್ನ ದಯೆಯಿಂದ ಚುಕ್ಕಿಗಳು ಉದುರುವಂತೆ ಕತ್ತಲೆಯು ಚದುರುವಂತೆ ನೀನು ನನ್ನ ಹೃದಯಾಕಾಶದಲ್ಲಿ ನೋಡುತ್ತಿರಲು ಕುಲಹೀನನೆಂಬ ಕತ್ತಲೆಯನ್ನು ಹಿಂದಿಗೆ ಹೊಡೆದೋಡಿಸುವೆ ದೇವ. ಎಂದಿಗೆ ನಿನ್ನ ಸಾನ್ನಿಧ್ಯಕ್ಕೆ ಬರಮಾಡಿಕೊಳ್ಳಬೇಕು ದೇವ. ಸಪ್ತಾರೂಢಂ ಪ್ರಚಂಡಂ ಕಶ್ಯಪ ಶ್ವೇತಪದ್ಮಧರಂ ದೇವಂ तं ಸೂರ್ಯ ಪ್ರಣಮಾಮ್ಯಹಂ सूर्यदेवाय नमः। ओम नमो सूर्यदेवाय नमः। ओम नमो सूर्यदेवाय नमः। ಕರ್ಣ ಕರ್ಣ ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನಾರು ತಾಯಿ. ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತಾನಿದ ಶ್ರೀನಾನು ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು. ಕುಂತಿ ನನ್ನ ಪರಮವಳಿಯಾದ ಅರ್ಜುನನ ತಾಯಿ, ನನ್ನ ಹಣದ ಮಾತೆ ಅಮ್ಮ. ಇವನಿಗೆ ಸಾಷ್ಟಾಂಗ ನಮಸ್ಕಾರಗಳು. ಕೀರ್ತಿ ನನ್ನದೆಂತಹ ಕೀರ್ತಿಯಮ್ಮ. ಬಹುದಿನದ ಬಯಕೆ
ನಾನು ಮಾಡಿದಂತಹ ಅಪರಾಧವಾದರೂ ಏನು ತಾಯಿ? ಅಮ್ಮ, ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೆ ಬಿಟ್ಟುವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿ ಸಲಹು. ಹೀಗಿರುವಾಗ ಮನುಷ್ಯ ಮಾತ್ರದವನಾದ ನಾನು ಮಾಡಿದ ಅಂತಹ ಅಪರಾಧವಾದರೂ ಎಂದು ತಾಯಿ. ಅಮ್ಮ, ಎಲ್ಲರೂ ನನ್ನನ್ನು ಸೂತ ನೀಚ ಹೀನ ಕುಲದವನೇ ಎಂದು ಹೀಯಾಡಿಸುತ್ತಿರುವಾಗ ಎಲ್ಲ ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದೆ. ಏಕಮ್ಮ ಅಂತ ಹೇಳಾದೆ. ಅಮ್ಮ, ಹೋಗಲಿ ಬಿಡು. ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ. ಅಮ್ಮ, ಇಷ್ಟು ದಿನಗಳ ಮೇಲಾದರೂ ಮಗನ ನೆನಪು ಬಂದಿದ್ದಲ್ಲ, ಕರುಣೆ ತೋರಿದೆಯಲ್ಲ. ಈ ನಿನ್ನ ಉಪಕಾರದ ಭಾರವನ್ನ ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ನಿನ್ನ ಮಾತುಗಳು ಶೋಲದಂತೆ ಹಿರಿಯಿದ್ರು. ನೀನು ಬಾಲ್ಯದಿಂದ ಪಟ್ಟ ಕಷ್ಟ ಅಪಮಾನಗಳಿಗೆ ನಾನೇ ಕಾರಣಳು. ಈ ನಿನ್ನ ನಿರ್ಭಾಗ್ಯ ತಾಯಿಯನ್ನು ಕ್ಷಮಿಸು. ಅಮ್ಮ, ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠರವಲ್ಲ ತಾಯಿ, ಶ್ರೇಷ್ಠರವಲ್ಲ. ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿಯೇ ತಾಯಿ? ಅಮ್ಮ, ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು? ಅಮ್ಮ, ಈ ಪಾಪಿಯಾದ ನನಗೆ ಅಂತಹ ಭಾಗ್ಯವೆಲ್ಲಿಂದ ಬರಬೇಕು ತಾಯಿ? ಅಂತಹ ಭಾಗ್ಯವೆಲ್ಲಿಂದ ಬರಬೇಕು? ಆದದ್ದು ಆಗಿ ಹೋಯಿತು. ಆ ಕೌರವರೊಡನೆ ಸೇರಬೇಡ, ಪಾಂಡವರೊಡನೆ ಸೇರಿಕೋ ಮಗನೇ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳು ತಾಯಿ, ನಡೆಸುವೆನು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಕಂದ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಪಾಂಡವರ ಮೇಲೆ ವೈರವನ್ನು ಕಳೆ, ಸೌಭದ್ರ ದಾನವನ್ನು ಮಾಡು ಮಗನೇ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು ತಾಯಿ. ಪಡೆದ ಆತನನ್ನು ತೊರೆಯುವುದು ಧರ್ಮವೇ? ಆತನು ನನ್ನನ್ನೇ ತಮ್ಮ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ನಾನು ಆತನನ್ನು ತೊರೆದರೆ ನಾನು ಕೊಲೆಪಾತಕಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದಾಗಿ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿದ್ದರೆ, ಅಮ್ಮ, ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು
ಕರ್ಣ, ಹೇ ಪಾಪಿಕರ್ಣ, ನೀನೆಂತಹ ನೀತಿಯನ್ನು ಶಪಿಸದಿದ್ರೆ ಅಮ್ಮ, ಇಂತಹ ಸನ್ನಿವೇಶದಲ್ಲಿ ನೀನೇ ನನಗೆ ಹಿತಬೋಧನೆಯನ್ನು ಮಾಡುತ್ತಾಯಿ, ನೀನೇ ನನಗೆ ಹಿತಬೋಧನೆಯನ್ನು ಮಾಡು. ನಿನ್ನ ಮಾತು ನಿಶ್ಚಯ. ಎಷ್ಟೇ ಆಗಲಿ ಪಾಂಡವರು ನಿನ್ನ ಬೆನ್ನ ಬಿದ್ದ ಸಹೋದರರಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ಕಂಡು ಸಂತೋಷ ಪಡಬೇಕಲ್ಲವೇ? ಅಮ್ಮ ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಅಮ್ಮ, ನೀನು ಎಳೆಯತನದಲ್ಲಿ ನಿಷ್ಕರಣದಿಂದ ಬೆಳೆಸಿದ ಸಸಿ ಪೋಷಿಸುವರಲ್ಲದ ಒಳಗೆ ಹೋಗಿರುವುದು ಪುನಃ ಚಿಗುರುವುದೇ ತಾಯಿ. ಮಮ ಪ್ರಾಣ ಈ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಆ ಪಾಂಡವರಿಗೆ ಭಯವೆಲ್ಲಿತು. ಬಿಡು ತಾಯಿ ಚಿಂತೆಯನ್ನು. ಚಿಂತಿಸದೆ ಹೇಗಿರಲಿ, ದುರ್ಯೋಧನನು ಲೋಕೈಕ ವೀರನಾದ ನೀನು ಪಾಂಡವರ ಮೇಲೆ ದ್ವೇಷ ಸಮರಗಳನ್ನೇ ಸಾಧಿಸುತ್ತಿರುವಾಗ ನಾ ಚಿಂತಿಸದೆ ಹೇಗಿರಲಿ? ಕಂದ, ಹೋಗಲಿ ಹೋಗಲಿ, ಯುದ್ಧದಿಂದ ಪರಾಮುಖನಾಗು. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ ತಾಯಿ. ಪೌರುಷವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮುಡಿಯುವನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ಜೋಡಿಸಿಬಿಟ್ಟಿದ್ದಾಗ ಈ ಕುಲಹೀನ ನನ್ನ ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷಕ್ತನನ್ನಾಗಿ ಮಾಡಿರುವನಲ್ಲವೇ? ಅಮ್ಮ, ಅಂಗರಾಜ್ಯಕ್ಕೆ ಪಟ್ಟಾಭಿಷಕ್ತನನ್ನಾಗಿ ಮಾಡಿರುವನಲ್ಲವೇ? ನನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳನ್ನು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸನ್ನಿವೇಶದಲ್ಲಿ ಇಂತಹ ಸಂಬಂಧಗಳನ್ನು ನೆನೆಸಿ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ನಾನು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಇಲ್ಲ ತಾಯಿ, ಇಲ್ಲ, ಸರ್ವದಾ ಆಗಲಾರದು. ಯುದ್ಧದಿಂದ ಫಲಾನ್ಮುಖನಾಗಲಾರೆ. ಹೋಗಲಿ ಬಿಡು ಮಗನೇ, ಹೋಗಲಿ. ನಾಳಿನ ಯುದ್ಧ ರಣರಂಗದಲ್ಲಿ ಪಾಂಡವರಾರಾದರೂ ನಿನ್ನ ಕೈಗೆ ಸಿಲುಕಿದರೆ ಅವರನ್ನು ಕೊಲ್ಲಬೇಡ. ಅಮ್ಮ, ಆ ಪಾಂಡವರ ಮೇಲೆ ನಿನಗೆ ಅಷ್ಟೊಂದು ಏನು ಪ್ರೀತಿ? ಈ ಮಗನ ಮೇಲೆ ಆ ಪ್ರೀತಿ ಇಲ್ಲವೇ ತಾಯಿ? ಹೇಗಮ್ಮ, ನಾನು ನಿನ್ನ ಮಗನಲ್ಲವೇ? ಆಗಬಹುದು ತಾಯಿ, ಆಗಬಹುದು. ಯಾರನ್ನು ಬೇಕಾದರೂ ಉಳಿಸುವನು, ಆದರೆ ಆ ನನ್ನ ಪರಮವೀರ್ಯಾದ ಅರ್ಜುನ ಮಾತ್ರ ಉಳಿಸಲಾರೆ. ಹೌದಮ್ಮ, ಅರ್ಜುನ ಮೇಲೆ ನಿನಗೆಷ್ಟು ಕುಪ್ಪಬೇಕೆ? ಹೌದು ತಾಯಿ, ನಾನು ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿಯು ನೋಡಿ ಸಂತೋಷ ಪಟ್ಟ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು. ಹೌದಮ್ಮ, ಅರ್ಜುನನೊಡಗೂಡಿ ಐವರು. ಒಂದು ವೇಳೆ ನನ್ನಿಂದ ಅರ್ಜುನನೇ ಮೃತಪಟ್ಟರು, ಈ ಕರ್ಣನೊಡಗೂಡಿ ಐವರು. ಅಮ್ಮ, ಎಂತಾದರೂ ನಿನಗೆ ಐವರು ಮಕ್ಕಳು ಉಳಿದೇ ಉಳಿಯುವರು ತಾಯಿ. ಹೋಗಲಿ ಬಿಡು ಮಗನೇ, ನಿನ್ನ ನೆಚ್ಚಿಗೆ ತಂದರೆಗೆ ನಾನು ಗುರಿಪಡಿಸಲಾರೆ. ಆದರೆ ಕೊನೆಯದಾಗಿ ನನ್ನದೊಂದು ಮಾತಿದೆ, ಅದನ್ನಾದರೂ ನಡೆಸಿಕೊಡುವೆಯಾ? ಹೇಳು ತಾಯಿ, ಇದರಿಂದಲಾದರೂ ನನ್ನ ಎತ್ತ ತಾಯಿಯ ಋಣವನ್ನು ತೀರಿಸುವೆ. ಹೇಳು ತಾಯಿ. ಖಂಡಿತವಾಗಿಯೂ ನಡೆಸಿಕೊಡುವೆಯಾ? ಅಮ್ಮ, ನೀನು ಈ ಮಾತನ್ನು ನಡೆಸಿಕೊಡಲಾಗದ ಕಡು ಪಾಪಿ ಎಂದು ಭಾವಿಸಿದೆಯಾ ಈ ಕರ್ಣನ? ಎತ್ತ ಕರುಳಿನ ಈ ನಿನ್ನ ಮಾತಿನಲ್ಲಿ ಯಾವ ಸಂದೇಹವೂ ಇಲ್ಲವಲ್ಲ? ಅಮ್ಮ, ನೀನೇ ಎತ್ತ ಈ ಮಗನ ಮೇಲೆ ಸಂದೇಹವೇ? ಹಾಗಾದರೆ ಹೇಳುವೆನು ಕೇಳು. ನಾಳಿನ ಯುದ್ಧ ರಣರಂಗದಲ್ಲಿ ದೊಡ್ಡ ಬಾಣವನ್ನು ಪುನಃ ತೊಡಬೇಡ. ಎಂತಹ ಮಾತನ್ನು ಕೇಳಿಬಿಟ್ಟೆ. ಸುಯೋಧನ, ಮಿತ್ರ ಸುಯೋಧನ, ಈಗಲೀಗ ನೀ ಕೆಟ್ಟೆ. ಅಷ್ಟದಿಕ್ಪಾಲಕರೇ,
ಸೂರ್ಯಚಂದ್ರಾದಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನ ಮೋಸದಿಂದ ನನ್ನ ವಜ್ರದ ಕವಚವನ್ನು ಬಯಸಿದರು. ಆತನ ದುರಾದೃಷ್ಟಕ್ಕೆ ಸರಿಯಾಗಿ ವಿಧನಂತರುವ ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನಾದರೂ ತನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡರು. ಈಗ ನನ್ನ ಹೆತ್ತ ತಾಯಿಯು ನಾಳಿನ ಯುದ್ಧದಲ್ಲಿ ದೊಡ್ಡ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಿದ್ದರು. ಹಾಗಲಿ ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡಲಿ. ಪೌರುಷರು ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವುದು. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟುಂಬೋಪಾಯವು ಫಲಿಸಿತು. ನಮಗಿನ್ನ ಈ ಯುದ್ಧದಲ್ಲಿ ಜೀವಿಲ್ಲ. ನಿಮ್ಮೆಲ್ಲರ ಸಂತೋಷವಿದಿಂದಾಗಲಿ. ಹೋಗಿ ಬಾ ಅಮ್ಮ. ಹೀಗೆ ಬಾ ತಾಯಿ, ಸ್ವಲ್ಪ ಹೀಗೆ ಬಾ ತಾಯಿ. ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನದಿಂದ ಆಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯ ಈ ಪಾಪಿಗೆ ಲಭಿಸುವುದೋ ಇಲ್ಲವೋ? ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕು. ಹೌದಮ್ಮ, ಅದೇನೆಂಬುದನ್ನು ತಿಳಿಸು ಮಗನೇ. ಅತಿ ವಿನಯದಿಂದ ಪ್ರಾರ್ಥಿಸುವುದು ತಾಯಿ, ಅತಿ ವಿನಯದಿಂದ ಪ್ರಾರ್ಥಿಸು. ಖಂಡಿತವಾಗಿಯೂ ನಡೆಸುವೆನು. ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿ ಹೇಳಬೇಡ ತಾಯಿ, ಯಾರಲ್ಲಿ ಹೇಳಬೇಡ. ಹೇಗೆ ಕಂದ? ಹೌದಮ್ಮ, ದುರಾದೃಷ್ಟ ದೈವವಶಾತ್ ಈ ಯುದ್ಧದಲ್ಲಿ ನಾನೇನಾದರೂ ಮೃತಪಟ್ಟರೆ ಕಂದ. ಹೌದಮ್ಮ, ಸಂದನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸುವ ತಾಯಿ, ಅತಿ ವಿನಯದಿಂದ ಪ್ರಾರ್ಥಿಸುವ. ಇಂತಹ ಸಂಕಟ ನಾಶಗಳಿಂದ ಉಳಿಯುವ ಸಾಮ್ರಾಜ್ಯವಾದರೆ ಅಂತಹ ಸಾಮ್ರಾಜ್ಯವೇ ಇಲ್ಲದೆ ಅಂತಹ ಸಾಮ್ರಾಜ್ಯವೇ
ಪ್ರಪಂಚದಲ್ಲಿ ದೈವ ಬಲವಿಲ್ಲದ ಮನುಷ್ಯನು ಬದುಕಿದ್ದರೂ ಪ್ರಯೋಜನವಿಲ್ಲ. ನಾನು ಈಗಲೇ ಯುದ್ಧ ಭೂಮಿಗೆ ಹೊರಡುವೆನು. ಪೌರುಷವರು ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮರೆಯುವೆನು. ಉಳಿದದ್ದು ದೈವ ಇಚ್ಛೆ. ಹೇ ವಿಧಿ, ನಿನ್ನ ಲೀಲೆಯ ಅಗಣಿತವಾದುದು, ನಿನ್ನ ಲೀಲೆಯ ಅಗಣಿತವಾದುದು.